ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮದುವೆಯಾದ ಒಂದೇ ವಾರಕ್ಕೆ ಗಂಡನ ಬಿಟ್ಟು ಹೋದ ಪತ್ನಿ. ತಾಳಿ, ಕಾಲುಂಗುರ, ಕಾಲು ಚೈನು ಬಿಚ್ಚಿಕೊಟ್ಟು ಓಡ್ ಹೋಗಿದ್ದಾಳೆ ಯುವತಿ. ನನಗೆ ಗಂಡ ಬೇಡ ಅಂತ ತವರು ಮನೆ ಸೇರಿದಾಳೆ ಪತ್ನಿ. ಮದುವೆಯಾದ ಒಂದೇ ವಾರಕ್ಕೆ ಗಂಡನನ್ನ ಬಿಟ್ಟು ಹೋಗಿದ್ದಾಳೆ ಪತ್ನಿ. ತಾಳಿ, ಕಾಲುಂಗುರ, ಕಾಲು ಚೈನ್ ಬಿಚ್ಚಿಟ್ಟು ಕೊಟ್ಟು ಹೋಗಿದ್ದಾಳೆ. ನನಗೆ ಗಂಡ ಬೇಡವೇ ಬೇಡ ಅಂತ ತವರು ಮನೆ ಸೇರಿದಾಳೆ ಪತ್ನಿ. ಆದ್ರೆ ನನಗೆ ಹೆಂಡತಿ ಬೇಕೇ ಬೇಕು ಅಂತ ಗೋಳಾಡ್ತಾ ಇದ್ದಾನೆ ಇತ್ತ ಗಂಡ. ಹೆಂಡತಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಧನರಾಜ್. ಕಳೆದ ಗುರುವಾರವಷ್ಟೇ ರಾಮನಗರದಲ್ಲಿ ಈ ಜೋಡಿ ಮದುವೆಯಾಗಿತ್ತು. ಇನ್ಸ್ಟಾದಲ್ಲಿ ಪರಿಚಯ ಆಗಿ ಪ್ರೀತಿಸಿ ಮದುವೆಯಾಗಿತ್ತು ಈ ಜೋಡಿ. ಮದುವೆಯಾಗಿ ರಕ್ಷಣೆ ಕೋರಿ ಎಸ್ಪಿ ಕಚೇರಿಗೆ ಹೋಗಿದ್ದಂತ ಜೋಡಿಗೆ ರಕ್ಷಣೆ ಕೊಡುವಂತೆ ಸೂಲಿಬೆಲೆ ಪೊಲೀಸರಿಗೆ ಎಸ್ಪಿ ಸೂಚಿಸಿದ್ರು. 2 ದಿನಕ್ಕೆ ಮತ್ತೆ ಠಾಣೆಗೆ ಕರೆಸಿದ್ದ ಸೂಲಿಬೆಲೆ ಪೊಲೀಸರು ಪೋಷಕರ ಬಳಿ ಮಾತನಾಡಿದ ನಂತರ ಯುವತಿ ಯೂ ಟರ್ನ್ ಹೊಡೆದಿದ್ದಾರೆ. ಬಳಿಕ ನನಗೆ ಗಂಡ ಬೇಡ ಅಂತ ಯುವತಿ ಮಾತು ಕೇಳಿ ಗಂಡನಿಗೆ ಶಾಕ್ ಆಗಿದೆ. ಪೋಷಕರ ಬಳಿ ಮಾತನಾಡಿದ ನಂತರ ಯುವತಿ ಯೂ ಟರ್ನ್ ಹೊಡೆದಿರೋದು. ನನಗೆ ಗಂಡ ಬೇಡ ಅಂತ ತವರು ಮನೆ ಸೇರಿದಾಳೆ ಯುವತಿ. ಜಾತಿ ಕಾರಣದಿಂದ ದೂರ ಮಾಡಿದ್ದಾರೆ ಅಂತ ಧನರಾಜ್ ಕುಟುಂಬ ಅಳಲು ತೋಡಿಕೊಳ್ತಾ ಇದೆ. ಈಗ ಮತ್ತೆ ಅಲ್ಲಿ ಕಂಟ್ರೋಲ್ ರೂಮ್ ಇಂದ ಕಾಲ್ ಮಾಡಿದಾಗ ನಾವ್ ಇಲ್ಲಿ ಬಂದ್ರೆ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಒಂದು ರಾತ್ರಿ ಎಲ್ಲ ನಮ್ಮ ಮನೇಲೇ ಇದ್ದಾಳೆ ಹುಡುಗಿ. ಇದೇ ಸ್ಟೇಷನ್ ಅಲ್ಲಿ ತಾಳಿನ ಕಿತ್ತು ಕೊಟ್ಟಿದ್ದಾರೆ. ನನಗೆ ಇಲ್ಲೇ ಅನ್ಯಾಯ ಆಗಿದೆ. ಇದೇ ಇಷ್ಟಪಟ್ಟು ಮದುವೆ ಆಗಿರ್ತೀರಿ. ಸಾಮ್ರಾಟ್ ಹೋಟೆಲಿಂದ ನಾವು ಅಲ್ಲಿಂದ ಮದುವೆಗೆಲ್ಲ ಅರೇಂಜ್ ಮಾಡಿಕೊಂಡು ರಾಮನಗರಕ್ಕೆ ಗಣಪತಿ ಟೆಂಪಲ್ ಅಲ್ಲಿ ಮದುವೆ ಆಗಿರ್ತೀರಿ. ಅಲ್ಲಿಂದ SP ಸಾಹೇಬರು ಪ್ರೊಟೆಕ್ಷನ್ ತಗೊಂಡು ನಾವು ಇದೇ ಸ್ಟೇಷನ್ಗೆ ಬಂದಿರ್ತೀರಿ. ಅಲ್ಲಿ ಕಂಟ್ರೋಲ್ ರೂಮ್ ಇಂದ ಫೋನ್ ಮಾಡಿರ್ತಾರೆ SP ಸಾಹೇಬರು ಆಫೀಸಿಂದ. ಮತ್ತೆ ಇಲ್ಲಿ ಬಂದಾಗ ಪ್ರೊಟೆಕ್ಷನ್ ಕೂಡ ಬೆಳಗ್ಗೆವರೆಗೂ ಕೊಟ್ಟಿರ್ತಾರೆ. 9 ಗಂಟೆ ಕರೆಸಿ ಮತ್ತೆ ಅವ್ರ ತಂದೆ ತಾವ್ರು ಕರೆಸಿದಾಗ ನನ್ನ ಹೆಂಡತಿ ಮೋನಿಕಾ ಅನ್ನೋರು ನಾನೇ ಬೇಕು ಅಂತ ಕೇಳಿರ್ತಾರೆ ಸ್ಟೇಟ್ಮೆಂಟು. ಆದ್ರೆ ತದನಂತರ ಇವರು ಏನ್ ಮಾಡ್ತಾರೆ ಅಂದ್ರೆ ಬ್ಲಾಕ್ ಮೇಲ್ ಮಾಡ್ತಾರೆ, ಬಲವಂತ ಮಾಡ್ತಾರೆ. ಅವ್ರ ತಂದೆಯವ್ರು ಇವತ್ತೇ ಸತ್ತೋಗ್ತೀನಿ ಅಂತ. ಸೊ ಹಾಗಾಗಿ ಬಲವಂತದಿಂದ ಕರ್ಕೊಂಡು ಹೋಗಿರ್ತಾರೆ. ಇವಾಗ ಹೋಗಿದ್ರೆ ಅಲ್ಲಿ ನಿಮ್ಮ ಹುಡುಗಿ ಅಲ್ಲಿ ಒಪ್ಕೊಂಡ್ಲ ಅಲ್ಲಿ ಒಪ್ಕೊಂಡ್ರೆ ಇಬ್ರೇ ಹೋಗಿದ್ದು. ನಾವು ನಮ್ ಸೇಫ್ಟಿ ಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಹೆಂಡತಿ ಮೋನು ಒಂದ್ ನೈಟ್ ಎಲ್ಲ ನಮ್ ಮನೇಲೆ ಇದ್ರು ಅವರು. ಆಮೇಲೆ ಬೆಳಿಗ್ಗೆ ಅವ್ರ ಮನೆಯಲ್ಲಿ ತುಂಬಾ ಬ್ಲಾಕ್ ಮೇಲ್ ಮಾಡಿದ್ರು, ಸತ್ತೋಗ್ತೀನಿ ಅದು ಇದು ಅಂತ. ಬಾ ಎಲ್ಲಿದ್ಯಾ ಮ್ಯಾಪ್ ಕಳ್ಸು, ಲೊಕೇಶನ್ ಕಳ್ಸು ಅಂತ ತುಂಬಾ ಅವ್ರಿಗೆ ಟಾರ್ಚರ್ ಕೊಟ್ರು. ಅವ್ರಿಗೆ ತುಂಬಾ ಎಮೋಷನಲ್ ಆಗಿದ್ಲು. ಆದ್ರೂ ಅವ್ರಿಗೆ ಇಲ್ಲಿ ಸ್ಟೇಷನ್ಗೆ ಕರ್ಸ್ಕೊಂಡ್ಬಂದು ಅವ್ರಿಗೆ ನಾನೇ ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಲು ಫಸ್ಟ್, ನನ್ ಜೊತೆ ಬರ್ತೀನಿ ಅಂತ. ಅದಾದ್ಮೇಲೆ ಅವ್ರಪ್ಪ ಅವರು ಬಲವಂತವಾಗಿ ಇವತ್ತೇ ಸತ್ತೋಗ್ತೀನಿ ನೀನ್ ಬಂದಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾನ್ ಕೇಳೋದೇನಂದ್ರೆ ಇದೇ ನಾನ್ ತಾಳಿ ಕಟ್ಟಿರೋ ನನ್ನ ಹೆಂಡತಿ ಕತ್ತಿಂದ ಇದೇ ಸ್ಟೇಷನ್ ಅಲ್ಲಿ ಕಿತ್ತು ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ. ಯಾರಂತ ಗೊತ್ತಿಲ್ಲ ಸರ್, ಬಟ್ ಕಿತ್ತು ಕೊಟ್ಟಿದ್ದಾರೆ. ತಾಳಿ ನೋಡಿ, ತಾಳಿ ಕೂಡ ನನ್ಗೆ ಕಿತ್ತು ಕೊಟ್ಟಿದ್ದಾರೆ. ಕಟ್ಟಿರೋ ತಾಳಿನ ನನ್ಗೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲೇ ನ್ಯಾಯ ಕೊಡ್ಬೇಕು. ನನ್ನ ಹೆಂಡತಿ ನನ್ಗೆ ಬೇಕು, ನಮ್ಮ ಮನೆಗೆ ಕಳ್ಸಿಕೊಡ್ಬೇಕಾಗಿ ನಾನು ಎಲ್ಲರ ಹತ್ರ ಬೆಂಬಲ ಕೇಳ್ತೇನೆ. ಇಲ್ಲಿ ಮಾತಾಡಿದಾಗ ಇವ್ರು ನನ್ನ ಸ್ಟೇಟ್ಮೆಂಟ್ ನಾನು ಅಕ್ಸೆಪ್ಟ್ ಮಾಡಿಲ್ಲ. ಫಸ್ಟ್ ಅವ್ರಿಗೆ ನಾನೇ ಬೇಕು ಅಂತ ಹೇಳ್ತು, ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಆಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ, ಒಳಗೋಗಿ ನನ್ನ ಅವ್ರಿಗೆ ಜೊತೆ ಮಾತಾಡಕ್ಕೂ ಬಿಟ್ಟಿಲ್ಲ. ಎಲ್ಲ ಒಳಗೆ ಏನ್ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಬಟ್ ಅವ್ರಿಗಿನ ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ ಸರ್. ಇವಾಗ ನನ್ನ ಅವ್ರಪ್ಪ ಬಂದು ಇವತ್ತು ಬಂದಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಅವ್ರು ತುಂಬಾ ಬಲವಂತ ಮಾಡಿದ್ರು. ಆದ್ರೂ ಅವ್ರಿಗೆ ತುಂಬಾ ಲೇಟ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅಷ್ಟು. ಸರ್ ಇಲ್ಲ, ಇದು ಸರಿ ಇಲ್ಲ. ನಾನು ಇದನ್ನ ಒಪ್ಪೋದೇ ಇಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ನಮಗ್ ನ್ಯಾಯ ಬೇಕು. ಯಾಕಂತೀರಾ, ಇವತ್ತು ಇವನ್ಗಾಯ್ತು, ಇಂಥವರು ದಿನ ಒಬ್ಬೊಬ್ರು ಸಾಯ್ತಾ ಇದ್ದಾರೆ. ಇವತ್ತು ಮದುವೆ ಅನ್ನೋದು ಒಂದು ಪ್ಯಾಷನ್ ಆಗ್ಬಿಟ್ಟಿದೆ. ಮದುವೆ ಅಂದ್ರೆ ಸತ್ರು ಅವನಿಂದ ಇರಬೇಕು, ಬದುಕಿದ್ರು ಅವನಿಂದ ಇರಬೇಕು. ಈ ಸಮಾಜಕ್ಕೆ ನಾನು ಹೇಳೋದು ಒಂದೇ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಈ ಸಮಾಜದಲ್ಲಿ ನಾವು ಹುಟ್ಟಿದಿರಿ, ಮಣ್ಣಿಗೆ ಹೋಗ್ಲೇಬೇಕು. ಇವತ್ತೆಲ್ಲ ನಾಳೆ ನಾವು ಸಾಯ್ಲೇಬೇಕು. ಆದರೆ ನಮ್ಮ ಜಾತಿನ ತರಬೇಡಿ ದಯವಿಟ್ಟು. ಎಲ್ಲ ಕರ್ನಾಟಕ ಜನಕ್ಕೆ ಕೇಳೋದೊಂದೇ, ಹೆಣ್ಣು ಮಕ್ಕಳು ಧೈರ್ಯ ತುಂಬಿಕೊಂಡು ನೀವು ಹೋಗಿ ಅವ್ರನ್ನ ಮದುವೆ ಮಾಡ್ಕೊಂಡಿರ್ತೀರ, ಅದನ್ನ ಸಾಧನೆ ಅಂತ ತಿಳ್ಕೊಂಡು ಅವ್ರ ಜೊತೆ ಮದುವೆ ಪೂರೈಸ್ರಿ. ಯಾಕಂದ್ರೆ ಇವತ್ತು ಆ ಮಕ್ಕಳು ಜೀವ ಕಳ್ಕೊಂಡಿದ್ರೆ ಅವ್ರ ಅಮ್ಮ ಅಪ್ಪನಿಗೆ ನೀವು ಯಾರು ಮಕ್ಕಳು ತಂದು ಕೊಡಕ್
ಎಸ್, ಗಮನಿಸ್ತಾ ಇದ್ದೀವಿ. ಪಾಪ ಆ ಯುವಕ ನೋಡಿದರೆ ಈಗ ತಾಳಿ ಎಲ್ಲ ಹಿಡ್ಕೊಂಡು ಬಂದುಬಿಟ್ಟಿದ್ದಾನೆ ನೋಡಿ, ಕುಟುಂಬ ಸಮೇತವಾಗಿ ತಾಳಿ ಎಲ್ಲ ಹಿಡ್ಕೊಂಡು ಬಂದು 1 ವಾರದ ಹಿಂದೆ, ಅಂದರೆ ಲವ್ ಮ್ಯಾರೇಜ್ ಇವ್ರದ್ದು, 1 ವಾರದ ಹಿಂದೆ ತಾನೇ ಮದುವೆ ಆಗಿದೆ ಸರ್. ತುಂಬ ಚೆನ್ನಾಗಿ ಮದುವೆ ಮಾಡ್ಕೊಂಡಿದ್ದೀವಿ, ನಮ್ಮ ಕುಟುಂಬದವರು ನಮ್ಮ ಜೊತೆಗೆ ನಿಂತಿದ್ದಾರೆ. ಬಟ್ ಅವ್ರ ಮನೆಯಲ್ಲಿ ಇಷ್ಟ ಇರಲಿಲ್ಲ. ಅವರ ತಂದೆ ತಾಯಿ ಎಲ್ಲ ಜಾತಿ ವಿಚಾರವನ್ನು ಆಕೆಯ ತಲೆಗೆ ತುಂಬಿ ಆಕೆಯನ್ನು ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ನನಗೆ ನನ್ನ ಹೆಂಡತಿ ಬೇಕು ಅಂತ ಹೇಳಿ ಆ ಹುಡುಗ, ಯುವಕ ಕಣ್ಣೀರು ಹಾಕ್ತಾ ಇದ್ದಾನೆ. ಪಾಪ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಧನ್ರಾಜ್ ಆತನ ಹೆಸರು. 1 ವಾರದ ಹಿಂದೆ ಅಷ್ಟೇ, ಅಂದರೆ ಎಷ್ಟು ದಿನಗಳಿಂದ ಇವರು ಲವ್ ಮಾಡ್ತಾ ಇದ್ರು ಏನೋ, ಲವ್ ಮಾಡಿ ಮದುವೆ ಆಗಿ ಈಗ ಬಿಟ್ಟು ಹೋಗಿದ್ದಾಳೆ ಆಕೆ. ಎಸ್, ಮಾತನಾಡೋದಕ್ಕೆ ಸ್ವತಃ ಯುವಕ ಧನ್ರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಧನ್ರಾಜ್ ನಮಸ್ಕಾರ. ಏನು ನೀವು ಎಷ್ಟು ವರ್ಷಗಳಿಂದ ನಿಮಗೂ ಅವ್ರಿಗೂ ಪರಿಚಯ ಆಯಿತು? ಸರ್ ನಮಸ್ತೆ, ನನ್ನ ಹೆಸರು ಧನ್ರಾಜ್ ಅಂತ. ಓಕೆ ಸರ್ 1 year ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಸ್ ಆಗಿದ್ರಿ. ಆಮೇಲೆ ಒಂದು 4 month ಇಂದ ಮೀಟ್ ಆಗಕ್ ಸ್ಟಾರ್ಟ್ ಆದ್ರಿ. ಅದಾದ್ಮೇಲೆ ಪರಿಚಯ ಕೂಡ ಇನ್ನ ರಿಲೇಶನ್ಶಿಪ್ ಬಾಂಡಿಂಗ್ ಎಲ್ಲ ಚೆನ್ನಾಗಾಗಿ ನಾನು ಒಂದ್ ತಿಂಗಳ ಮುಂಚೆನೆ ಅವ್ರ ಅಪ್ಪನ ಕೇಳಿದ್ದೆ, ಈ ತರ ನಿಮ್ ಮಗಳಂದ್ರೆ ಇಷ್ಟ ಅಂತ. ಬಟ್ ಅವ್ರ ಮನೇಲಿ ಒಪ್ಪಿರ್ಲಿಲ್ಲ. ಕ್ಯಾಸ್ಟ್ ಅದು ಇದು ಪ್ರಾಬ್ಲಮ್, ಮರ್ಯಾದೆ ಹೋಗುತ್ತಂತ ಹೇಳಿದ್ರು. ಅದಾದ್ಮೇಲೆ 1 ತಿಂಗಳಲ್ಲಿ ನಾವು ಇಷ್ಟಪಟ್ಟು ಕರ್ಕೊಂಡೋಗಿ ಅವ್ರಿಗೇನ ಅಂದ್ರೆ ನನ್ನ ಹೆಂಡತಿ ಮೋನಿಕಾನ ಮದುವೆ ಆಗ್ತೀನಿ ಸರ್ ರಾಮನಗರದಲ್ಲಿ. ಯಾವ ಅವ್ರ ಲೇಡಿ ಊರು ಯಾವುದು ಸರ್? ಅವ್ರದ್ದು ಬಂದು ಶಿಲ್ಘಟ್ಟ ತಾಲೂಕು ಕೈವಾರ ಬಳಿ ಕನ್ಮಂಗ್ಲ ಅಂತ ಸರ್. ಓಕೆ, ನಿಮ್ಮೂರು? ಸರ್ ನಮ್ಮೂರು ಬಂದು ದ್ಯಾವಸಂದ್ರ ಗ್ರಾಮ, ಸುಲ್ಬೇಲೆ ಹೋಬಳಿ, ಹೊಸಕೋಟೆ ತಾಲೂಕು ಸರ್. ಓಕೆ, ನೀವು 4 ತಿಂಗಳಿಂದ ಲವ್ ಮಾಡೋದಕ್ಕೆ ಶುರು ಮಾಡ್ತೀರಿ. ಅದಾದ ನಂತರ ಕೇಳ್ತೀರಿ, ಬಟ್ ಅವ್ರು ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಏನ್ ಹೇಳ್ತಾರೆ ಸರ್? ಅವ್ರಿಗೂ ಅದೇ ಕ್ಯಾಸ್ಟ್ ಪ್ರಾಬ್ಲಮ್, ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಸರ್. ಸೊ ಅದಕ್ಕೆ ಆ ಹುಡುಗಿನ ಕರ್ಕೊಂಡು ಹೋಗಿ ನೀವು ಮದುವೆ ಆಗ್ತೀರಿ? ಹೌದು. ಇದಕ್ಕೆಲ್ಲ ಕಾರಣ ನಮ್ಗೆ ಸುಲ್ಬೇಲೆ ಠಾಣೆಯಲ್ಲಿ ರೆಕಮೆಂಡೇಬಲ್ ಜಾಸ್ತಿ, ಆ ಕಡೆ ಈ ಕಡೆ ಪ್ರೆಷರ್ ಜಾಸ್ತಿ ಕೂಡ ಕೊಟ್ಟಿದ್ದಾರೆ. ನನಗೆ ನ್ಯಾಯ ಕೊಟ್ಟಿಲ್ಲ ಸರ್ ಆ ಸ್ಟೇಷನ್ ಅಲ್ಲಿ. ಅದರಿಂದ ಇವತ್ತು ನಾನು ಶಿಲ್ಘಾಟದಲ್ಲಿ ಇದ್ದೀನಿ ಸರ್ ಆಲ್ರೆಡಿ. ಅವರು ಕರ್ಸ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋಕೆ ಹುಡುಗಿ ಕಡೆಯಿಂದ. ಯಾಕಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ನಾನೇ ಬೇಕು ಅಂತ ಕೇಳಿತ್ತು ನನ್ನ ಹೆಂಡತಿ. ಅದಾದ್ಮೇಲೆ 1 hour ಅವ್ರ ಅಪ್ಪ ಅಮ್ಮ ಅವರು ಜೊತೆಗೂಡಿ ಅವರು ಒಳಗೆ ಏನ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ. ಹುಡುಗಿ ಅಳ್ತಾ ಹೋಗ್ಲು ಸರ್. ನನ್ ಕೇಳಿ ಇರಕ್ ಆಗಿಲ್ಲ. ಇವಾಗ ನನ್ನ ಹೆಂಡತಿ ಬೇಕು, ನಾನು ಯಾರು ಕೇಳಿ ಸರ್ ನ್ಯಾಯ? ಮದುವೆ ಎಲ್ಲ ಆಗಿದ್ದೀನಿ. ತಾಳಿ ಕಟ್ಟಿರೋ ತಾಳಿನ ಅದೇ ಸ್ಟೇಷನ್ ಅಲ್ಲಿ ಕಿತ್ಕೊಟ್ಟಿದ್ದಾರೆ. ಯಾವ ನ್ಯಾಯ ಇದೆ ಸರ್ ಸ್ಟೇಷನ್ ಅಲ್ಲಿ? 4 ಜನಕ್ಕೆ ರಕ್ಷಣೆ ಕೊಡೋ ಸ್ಟೇಷನ್ ಅಲ್ಲಿ ತಾಳಿ ಕಿತ್ತು ಕೊಡ್ತಾರಂದ್ರೆ ಸರ್ ನಾವ್ ಎಲ್ಲಿಗೆ ಹೋಗ್ಬೇಕು ನ್ಯಾಯ ಕೇಳಕ್ಕೆ ಸರ್? ಇವಾಗ ಶಿಲ್ಘಾಟದಲ್ಲಿ ಅವರು ಲಿಮಿಟ್ಸ್ ಅಲ್ಲಿರೋ ಶಿಲ್ಘಾಟಕ್ಕೆ ಬಂದಿದ್ದೀವಿ ಸರ್ ನ್ಯಾಯ ಕೇಳಕ್ಕೆ. ಈಗ ಮದುವೆಗಿಂತ ಮುಂಚೆ ಏನಾದರೂ ಗಲಾಟೆ ಮಾಡ್ಕೊಂಡಿದ್ರಾ ಅವ್ರ ಫ್ಯಾಮಿಲಿ ಜೊತೆಗೆ? ಏನಿಲ್ಲ ಸರ್, ಜಸ್ಟ್ ಕೇಳಿದ್ದೆ ಹುಡುಗಿ ಅಂದ್ರೆ ಇಷ್ಟ ಅಣ್ಣ, ಮಾಡ್ಕೊಡಿ ಮದ್ವೆ ಅಂತ. ಅವ್ರ ಮನೆಯಲ್ಲಿ ಅವ್ರಿಗೂ ಗೊತ್ತು ನಾನು ಕೇಳಿದ್ದು. ಅವ್ರ ಮನೆಯಲ್ಲಿ ಅವ್ರು ಇಟ್ಕೊಂಡು ಮರ್ಯಾದೆ ಹೋಗುತ್ತೆ, ಕ್ಯಾಸ್ಟ್ ಬೇರೆ ಅಂತ ಹೇಳಿದ್ರು. ಅದರಿಂದ ನಾವಿಬ್ರು ಇಷ್ಟಪಟ್ಟು ಮದುವೆ ಕೂಡ ಆಗಿದ್ವಿ ಸರ್. ಆ ವಿಡಿಯೋ ಫೋಟೇಜ್ ಎಲ್ಲ ಕೊಟ್ಟಿದ್ದೀನಿ ಸರ್ ನಿಮ್ ನ್ಯೂಸ್ ಚಾನಲ್ಗೆ. ಹೌದೌದು. ಮದುವೆ ಟೈಮ್ನಲ್ಲಿ ನಿಮ್ಮ ವೈಫ್ಗೆ ಏನು ಭಯ ಆ ಥರ ಏನು ಇರಲಿಲ್ವಾ? ನಾನು ಸಂಪೂರ್ಣವಾಗಿ ಒಪ್ಪಿದ್ದೀನಿ ಅಂತಾನೆ ಹೇಳಿದ್ರಾ? ಸರ್ ಸಂಪೂರ್ಣವಾಗಿ ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್ ನನ್ನ ಜೊತೆ. ಮದುವೆ ಟೈಮ್ನಲ್ಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆಗಿತ್ತು? ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಹೇಳಿದ್ದೆ ಸರ್ ನಾನು. ಅವ್ರ ಫ್ಯಾಮಿಲಿ ಕೂಡ ಹೇಳಿದ್ದೆ, ನಮ್ಮ ಫ್ಯಾಮಿಲಿ ಕೂಡ ಹೇಳಿದ್ದೆ. ಅವ್ರು ಯಾರು ಬಂದಿರಲಿಲ್ಲ, ನಿಮ್ಮ ಫ್ಯಾಮಿಲಿ ಮಾತ್ರ ಇತ್ತು? ನಮ್ಮ ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮ ಬಂದಿರಲಿಲ್ಲ. ತಂದೆ ಸ್ಥಾನದಲ್ಲಿ ನಮ್ಮ ಅಣ್ಣ ಅವರು ಬಂದಿದ್ರು ಸರ್. ಅಂದ್ರೆ ನಿಮ್ಮ ಮನೇಲೂ ಇಷ್ಟ ಇರಲಿಲ್ವಾ ಹಾಗಾದ್ರೆ? ಅಂದ್ರೆ ಇಷ್ಟ ಇತ್ತು, ಬಟ್ ಅವ್ರು ಬಂದಿರ್ಲಿಲ್ಲ. ಓಕೆ, ಮದುವೆಗೆ ಬಂದಿರ್ಲಿಲ್ಲ. ರಾಮನಗರದಲ್ಲಿ ಒಂದು 5 ಮೆಂಬರ್ ಅಷ್ಟೇ ಸರ್ ಬಂದಿದ್ದು. ಈಗ ಎಕ್ಸಾಕ್ಟ್ ಆಗಿ ಎಷ್ಟು ದಿನ ಆಯ್ತು ಮದುವೆ ಆಗಿ? ಸರ್ ಇದು ನಾನು 6ನೇ ತಾರೀಕು ಮದುವೆ ಆಗಿರೋದು ಸರ್. ಸಾಮ್ರಾಟ್ ಹೋಟ್ಲಲ್ಲಿ, ಮೆಜೆಸ್ಟಿಕ್ ಅಲ್ಲಿರೋ ಸಾಮ್ರಾಟ್ ಹೋಟ್ಲಲ್ಲಿ 3 ದಿನ ಸ್ಟೇ ಮಾಡಿದ್ದೆ ಸರ್. ಸ್ಟೇ ಮಾಡಿದ್ದೆ. ಅವ್ರಿಗೆ ಇಷ್ಟ ಪ್ರಕಾರನೇ ನಾನು ಮದುವೆ ಆಗಿರೋದು ಸರ್. ಆ ವಿಡಿಯೋ ಕೂಡ ನೋಡಿ ಸರ್, ಗೊತ್ತಾಗುತ್ತೆ ಸರ್ ನಿಮ್ಗೆ. ಇವಾಗ ನನಗೆ ನ್ಯಾಯ ಏನಂದ್ರೆ ನನ್ನ ಹೆಂಡತಿ ನನಗೆ ಬೇಕು ಸರ್. ನಾನು ಹೋರಾಡ್ತಾ ಇದ್ದೀನಿ, ಅಲ್ಲಿ ನ್ಯಾಯ ಸಿಗ್ಲಿಲ್ಲ. ಎಲ್ಲ ರೆಕಮೆಂಡ್ಗಳು ಅದು ಇದು ಎಲ್ಲ ಮಾಡ್ತಾರೆ. ನನಗೆ ಇವಾಗ ನನ್ನ ಹೆಂಡತಿ ಬೇಕು. ಈಗ ಪೊಲೀಸ್ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿನೇ ಕರ್ಕೊಂಡು ಹೋಗ್ಬಿಟ್ರ ಅವರು? ಹೌದು ಸರ್. ಅಲ್ಲಿ ಬಂದು ಸ್ಟೇಟ್ಮೆಂಟ್ ನನ್ನ ಕಡೆ ಕೊಟ್ಟಾಗ ಅವರು ಅದನ್ನ ಸ್ಟೇಟ್ಮೆಂಟ್ ನ ಫೈನಲ್ ಮಾಡಿಲ್ಲ ಸರ್. ಆಮೇಲೆ ಅವರು ಫುಲ್ 1 hour 2 hours ಅವ್ರಿಗೆ ಟೈಮ್ ಕೊಟ್ಟು ಇದು ಮಾಡಿದ್ದಾರೆ ಸರ್. ಅದರಿಂದ ನನ್ನ ಕಡೆ ನ್ಯಾಯ ಸಿಗ್ಲಿಲ್ಲ. ಹುಡುಗಿ ಹತ್ಕೊಂಡೋದ್ಲು. ನೀವು ಕೇಳಬೇಕಿತ್ತಲ್ವಾ? ಅಂದ್ರೆ ನನ್ನ ಹೆಂಡತಿ ಜೊತೆಗೆ ನಾನು ಮಾತಾಡಬೇಕು ಅಂತ.
ಅದು ಅವಕಾಶನೇ ಕೊಟ್ಟಿಲ್ಲ ಸರ್ ನನಗೆ. ಅದಕ್ಕೆ ನನಗೆ ಇವಾಗ ನಿನ್ನೆ ಕೂಡ ಆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನು ಹೇಳಿದ್ರು ಅಂದರೆ ಅವ್ರಿಗೇನು ಫೋರ್ಸಾಗಿ ಕರೆಯೋಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿ ಅವ್ರಿಗೆ ಮನೆಯಲ್ಲಿ ಸಿಚುವೇಶನ್ ಹೆಂಗಿದೆಯೋ ನನಗೆ ಗೊತ್ತಿಲ್ಲ ಸರ್. ಇನ್ನೊಂದು ಸ್ಟೇಟ್ಮೆಂಟ್ ಅವ್ರ ಈ ಕಡೆಯಿಂದ ಇವಾಗ ಬೇಕು ಅಂತ ಹೇಳ್ಬಿಟ್ಟು ನಾನು ಶಿಡ್ಲಘಟ್ಟ ಇಲ್ಲಿವರೆಗೂ ಒಂದು 5 ದಿನದಿಂದ ಒಂದು ಸ್ಟೇಷನ್ ಮುಂದೆ ನಾನು ಅಲ್ಲಿತಾ ಇದ್ದೀನಿ ಸರ್, ಹೆಂಡತಿ ಬೇಕು ಅಂತ. ಏನಾದರೂ ಫೋನ್ ಮಾಡಿದ್ರಾ ನಿಮ್ಮ ವೈಫ್ಗೆ? ಸರ್ ನಿನ್ನೆ ಮಾಡಿದ್ರು ಸರ್ ಅವರೇ. ನಾನು ಇನ್ಸ್ಟಾಗ್ರಾಮ್ದು ನನ್ನ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದಾಗ ನಮ್ಮ ವೈಫ್ ಅವರೇ ಸ್ವತಃ ಅವರು ಬೇರೆಯವರು ಮಾಡ್ತಿದ್ದಾರೆ ಡಿಲೀಟ್ ಮಾಡ್ತಾ ನಮ್ಮ ಹೆಂಡತಿ ಜೊತೆನೆ ಮಾತಾಡ್ತಿದ್ದಾರೆ. ನಿನ್ನೆ ರೆಕಾರ್ಡ್ಸ್ ಎಲ್ಲ ಇದೆ ನನ್ನ ಹತ್ರ. ಏನಂದ್ರು ಅವಾಗ? ಅವರು ಅಂದ್ರೆ ಮನೇಲಿ ಹೇಳ್ಕೊಡ್ತವ್ರೆ ಸರ್, ಈ ತರ ಹೇಳು ಅಂತ. ಅವ್ರಿಗೆ ಪಾಪ ಒಳ್ಳೆ ಹುಡುಗಿ ಸರ್, ನಾನು ಯಾಕೆ ಹುಡುಗಿ ಬಗ್ಗೆ ಕೆಟ್ಟದಾಗ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಅವ್ರಿಗೆ ತುಂಬಾ ಒಳ್ಳೆ ಹುಡುಗಿ ಸರ್, ಅದರಿಂದ ನಾನು ಬಿಟ್ಟಿರಕ್ ಆಗಲ್ಲ ನನ್ನ ಕೈಯಲ್ಲಿ. ಅಲ್ಲ ನಿನ್ನೆ ಓಕೆ, ಬಟ್ ನಿನ್ನೆ ಫೋನ್ ಮಾಡಿದಾಗ ಏನ್ ಹೇಳಿದ್ರು ಅವರು? ಅಂದ್ರೆ ಆ ವಿಡಿಯೋ ಡಿಲೀಟ್ ಮಾಡು ಅಂತೆಲ್ಲ ಮಾತಾಡಿದ್ರಾ? ಹಾ ಸರ್, ವಿಡಿಯೋ ಡಿಲೀಟ್ ಮಾಡು, ಈ ತರ ಎಲ್ಲ ಯಾಕೆ ಮಾಡ್ತಾ ಇದೀಯ ಅದು ಇದು ಅಂದ್ರು. ಆಯ್ತು ನಿನ್ಗೋಸ್ಕರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಎಲ್ಲ ಪ್ರತಿಯೊಂದು ವಿಡಿಯೋ ನಾನು ಪೋಸ್ಟ್ ಎಲ್ಲ ಬಿಡ್ದಿರ ಡಿಲೀಟ್ ಮಾಡಿದ್ದೀನಿ ಸರ್. ಈ ಮದುವೆ ಆಗಿರೋ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಂಚ್ಕೊಂಡಿದ್ರಾ ಏನು? ಅಂದ್ರೆ ಮದುವೆ ಆದ್ಮೇಲೆ ಹಂಚ್ಕೊಂಡಿದ್ದೆ. ಅಲ್ಲಿವರೆಗೂ ಅವ್ರಿಗಿದು ಒಂದು ಫೋಟೋ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿರ್ಲಿಲ್ಲ. ಇದು ಬಂದು ಅವ್ರ ಕಡೆಯವರೇ ಈ ತರ ಹೇಳ್ತಿರೋದು. ಈಗ ನಿಮ್ಮ ಪತ್ನಿ ಮೇಲೆ ನಿಮಗೆ ಫುಲ್ ನಂಬಿಕೆ ಇದೆ, ಇಲ್ಲ ಅವ್ರು ನನ್ನ ಜೊತೆಗೆ ಬಂದೇ ಬರ್ತಾರೆ, ಫೋರ್ಸೇಬಲಿ ಕರ್ಕೊಂಡು ಹೋಗಿದ್ದಾರೆ ಅಂತ? ಫೋರ್ಸೇಬಲಿ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ ಸರ್. ಇವಾಗ ಅವ್ರ ಅಪ್ಪ ಅಮ್ಮ ಸತ್ತೋಗ್ತೀನಿ ಅಂತ ಬಲವಂತದಿಂದ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಇಷ್ಟಪಟ್ಟೆ ಸರ್ ನನ್ನ ಜೊತೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಮದುವೆ ವಿಡಿಯೋ ಒಂದ್ಕಿತ ಪ್ಲೇ ಮಾಡಿ ನೋಡಿ ಸರ್, ಗೊತ್ತಾಗುತ್ತೆ ಸರ್. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಧನರಾಜ್ ನೆಕ್ಸ್ಟ್? ಅದೇ ಸರ್, ಫೈನಲ್ ಇವಾಗ ಶಿಡ್ಲಘಟ್ಟ ಅವ್ರ ಲಿಮಿಟ್ಸ್ ಅಲ್ಲಿ ಇರೋ ಸ್ಟೇಷನ್ ಬಂದಿದ್ದೀನಿ. 5 ದಿನದಿಂದ ಹೋರಾಡಿ ಕೊನೆಗೆ ಇಲ್ಲಿ ಬಂದಿದ್ದೀನಿ. ಕರ್ಸ್ತೀನಿ ಅಂತ ಹೇಳಿದ್ದಾರೆ ಸರ್ ಇವಾಗ 2 ಗಂಟೆಗೆ. ಇವಾಗ ನನ್ನ ಹೆಂಡತಿ ನನ್ನ ಬೇಕು ಅಂತ ಅನ್ಕೊಂಡ್ರೆ ಕರ್ಕೊಂಡು ಹೋಗ್ತೀನಿ ಸರ್, ಚೆನ್ನಾಗಿ ನೋಡ್ಕೊಂತೀನಿ ಲೈಫ್ ಲಾಂಗು. ನೋಡ್ತೀನಿ ಸರ್. ಹುಡುಗಿ ಸ್ಟೇಟ್ಮೆಂಟ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಸರ್. ನನ್ನ ಹೆಂಡತಿ ನಂಗೆ ಬೇಕಂತ ನಾನು ಇದೀನಿ ಸರ್. ಇವಾಗ ಅವರು ಹೋಗಿದ್ದೀರಾ? ನಿಮ್ಮ ತಂದೆ ತಾಯಿ ಏನಾದ್ರು ಬಂದಿದ್ದಾರಾ ನಿಮ್ಮ ಜೊತೆಗೆ ಯಾರಾದ್ರು? ಇಲ್ಲ ಸರ್, ಅವರು ಸ್ಟೇಷನ್ ಹತ್ರ ಇದ್ದಾರೆ ಸರ್, ನಾವು ಈ ಕಡೆ ಆಫೀಸ್ ಹತ್ರ ಇದ್ದೀವಿ ಸರ್. ಸೊ ಈಗ ಅವಕಾಶ ಕೇಳ್ತೀರಿ ನನ್ನ ಹೆಂಡತಿ ಜೊತೆಗೆ ಮಾತಾಡಬೇಕು ನಾನು ಅಂತ? ಅದೇ ಕರ್ಸ್ತೀನಿ ಅಂತ ಹೇಳಿದ್ದಾರೆ ಸರ್. ಇನ್ನೊಂದು ಸತಿ ಕೇಳ್ತೀನಿ ಸರ್ ನಮ್ಮ ಹೆಂಡತಿ ನಾನು ಬೇಕಾ ಬೇಡವಾ ಅಂತ. ಓಕೆ. ಅಲ್ಲಿ ಅಂದ್ರೆ ಹೇಳ್ತಾ ಇರೋದು ಅವ್ರ ತಂದೆ ತಾಯಿ ಒತ್ತಾಯದಿಂದ ನಾನು ಬಿಟ್ಟು ಹೋಗಿದ್ದಾಳೆ. ಇದಕ್ಕೆಲ್ಲ ಇನ್ನೊಂದು ಕಾರಣ ಏನಂದ್ರೆ ಸರ್, ಅಲ್ಲಿ ರಿಷಿಕುಲ್ ಸ್ಕೂಲ್ ಅವರು ದೇವರಾಜ್ ಅಂತ ಇದ್ದಾರೆ, ಅವರು ಇದಕ್ಕೆಲ್ಲ ಅವ್ರಿಗೆ ಸಹಾಯ ಮಾಡಿರೋದು ಸರ್ ಸ್ಟೇಷನ್ ಅಲ್ಲಿ. ಅವ್ರು ಯಾರು? ಇಲ್ಲಿ ಅವ್ರು ಬಂದು ಇವ್ರಿಗೆ ಸ್ವಲ್ಪ ಕ್ಲೋಸು. ಮತ್ತೆ ಅದಾದ್ಮೇಲೆ ಒನ್ ಡೇ ಆದ್ಮೇಲೆ ಅವ್ರ ಕಾರಲ್ಲಿ ಹೋಗೋವಾಗ ನಾನು ನಿಲ್ಸ್ಬಿಟ್ಟು ಕೇಳಿದ್ದೆ, ಅಣ್ಣವ್ರೆ ನೀವು ಒಪ್ಸಿ ಅವ್ರ ಮನೇಲಿ ಒಪ್ತಾರೆ ಅಂತ ಹೇಳಿದಾಗ ಅವ್ರು ಇದ್ಕೊಂಡು ಜಾಸ್ತಿ ಟ್ರಿಗರ್ ಮಾಡಬೇಡ, ಜಾಸ್ತಿ ಟ್ರಿಗರ್ ಮಾಡಿದ್ರೆ ಕಿಡ್ನಾಪ್ ಕೇಸ್ ಹಾಕ್ತೀನಿ, ಅವ್ರಿಗೆ ಕೈಯಲ್ಲೇ ಕಿಡ್ನಾಪ್ ಕೇಸ್ ಹಾಕ್ತೀನಿ ಅಂತ ನನಗೆ ಬೆದರಿಕೆ ಹಾಕಿದ್ರು. ಸರಿ ಆಯ್ತು ಅಣ್ಣ, ನನ್ನ ಹೆಂಡತಿಗೋಸ್ಕರ ನಾನು ಹೋರಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಸರ್. ಸೊ ಈಗ ಫೈನಲಿ ನಿಮ್ಮ ಕುಟುಂಬದವರು ಹೋಗಿ ಅವ್ರ ಜೊತೆಗೆ ಮಾತಾಡೋ ಪ್ರಯತ್ನ ಆ ಥರ ಏನೂ ಆಗಿಲ್ಲ? ಇಲ್ಲ ಸರ್, ಆಗಿಲ್ಲ. ಜಸ್ಟ್ ಅವ್ರ ಮನೆಗೆ ಗೊತ್ತು, ನಮ್ಮ ಮನೆಗೆ ಗೊತ್ತು ಅಷ್ಟೇ ಸರ್. ಈಗ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಿ. ಈ ಕರೆಸ್ತಾರಂತ ಈಗ? ಕರೆಸ್ತಾರಂತೆ ಸರ್, ಕರೆಸ್ತಾರಂತೆ. ಶಿಡ್ಲಘಟ್ಟದಲ್ಲಿದ್ದೀರಿ ಸರ್. ಎಸ್ ಸರ್. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಧನರಾಜ್ ಅವರ ಮಾತು. ಪಾಪ ಅವರು ನನ್ನ ಹೆಂಡತಿ ನನಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಗೋಳಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವ್ರು ಹೇಳ್ತಾ ಇರೋದೇನು, ಆ ಹುಡುಗಿಯ ಅಥವಾ ಆತನ ಪತ್ನಿಯ ತಂದೆ ತಾಯಿಗಳು ಬಂದು ಬೇಕು ಅಂತಲೇ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ನನ್ನ ಹೆಂಡತಿ ನನ್ನ ಹತ್ರ ಬರ್ತಾಳೆ ಅನ್ನೋ ನಂಬಿಕೆ ಇದೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನೋಡೋಣ.